ಇವ್ರಿಗೆ ಆಕ್ಚುಲಿ ಲಾಟಿ ಒಂದೇಟ್ ಬೀಳ್ತು ಹೊಡೆದ್ರು ಪಾಪ. ಅರ್ಧ ಗಂಟೆ ಲೇಟ್ ಮಾಡ್ದ, ಅದಕ್ಕೋಸ್ಕರ ಅವ್ನಿಗೆ ಚಪ್ಪಲಿ ತಗೊಂಡು ಹೊಡಿಬೇಕು. ತೋರಿಸಿದಷ್ಟು ಚೆನ್ನಾಗಿ ಕಾಣಿಸುತ್ತೆ ನಮ್ಮ ಮೈಸೂರು ಲೈಟಿಂಗ್ಸ್. ಹೌದು, ಇವಳು ಔಟ್ಫಿಟ್ ಚೆನ್ನಾಗಿದೆ, ಬಟ್ ಇವಳು ಫಿಟ್ ಆಗಿರೋದು ಕಸ ಗುಡ್ಸಕ್ ಮಾತ್ರ. ವಿತೌಟ್ ಮುಸ್ಟಾಚ್ ವಿಡಿಯೋ. ಬೀಜ ಇಲ್ಲದ ಒಂದು ಹೊಸ ಮುಖಕ್ಕೆ ವೆಲ್ಕಮ್. ಹೊಸದಲ್ಲ ಹಳೇದೆ, ವೆಲ್ಕಮ್ ಬ್ಯಾಕ್ ಅಂತ ಹೇಳಿದ್ದೀನಿ ಆಲ್ರೆಡಿ. ಏನಕ್ಕೆ ಅಂತಂದ್ರೆ ಈ ದಿನ ನಾವು ಖುಷಿ ಖುಷಿಯಾಗಿ ಯುವ ಸಂಭ್ರಮ ನೋಡಕ್ ಹೋಗ್ತಾ ಇದ್ದೀವಿ. ಖುಷಿ ಖುಷಿಯಾಗಿ ಬಂದಿಲ್ಲ, ನಾನು ಮೈಸೂರವರಾಗಿ ಇಟ್ಕೊಂಡು ಯುವ ಸಂಭ್ರಮ ಹೋಗಿಲ್ಲ ಅಂತಂದ್ರೆ ಚೆನ್ನಾಗಿರಲ್ಲ, ಬಾ ಹೋಗೋದ ಅಂತ ಕರ್ಕೊಂಡು ಹೋಗ್ತಾ ಇರೋದು. ಆಕ್ಚುಲಿ ನಾನು ಖುಷಿಯಾಗಿರ್ಲಿಲ್ಲ, ಯಾಕೆ ಅಂತಂದ್ರೆ ನನಗೆ ಅದಲ್ಲ ಎಷ್ಟು ಬೇಜಾರು ಅಂತಂದ್ರೆ ಆ ಬೇಜಾರನ್ನ ಹೇಳ್ಕೊಳಕ್ಕೆ ಒಂದು ಬಾಯಿ ಸಾಲ್ತಾ ಇಲ್ಲ, ಇನ್ನೊಂದು ಬಾಯಿ ಯಾರಿಗಾರು ಇದ್ರೆ ಕೊಟ್ಬಿಡಿ. ಆಕ್ಚುಲಿ ಗೈಸ್ ಏನಂತಂದ್ರೆ ನಾಯಿ ಕೊಡು. ಏಯ್ ಡೋಗೇಶ್ ನೋಡಿ ಹೆಂಗ್ ಜಗಳ ಆಡ್ತಾವೆ. ಹಂಗೆ ಅವರು ಜಗಳಾಡ್ತಿರ್ತಾರೆ ಯಾವಾಗಲೂ. ಆಕ್ಚುಲಿ ಏನಂತಂದ್ರೆ ಯುವ ಸಂಭ್ರಮ ಹೋಗುದು ನಾವು ಸಂಭ್ರಮ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಆದರೆ ಮುಂಚೆ ಖುಷಿ ಇಲ್ಲದೆ ಇರೋ ಟೈಮ್ ಸಂದರ್ಭದಲ್ಲಿ ಏನು ಸಂಭ್ರಮ ಮಾಡ್ತೀರಾ ಹೇಳಿ? ಇವ್ ನಂಗೆ ಅಂತಾನೆ ಯಾವಾಗ್ಲೂ ಹೇಳ್ಬೇಕಂತಂದ್ರೆ ನಂಗೆ ಖುಷಿ ಇಲ್ದೇ ಇರೋ ಟೈಮಲ್ಲಿ ಇವನೇ ನಂಗೆ ಖುಷಿ ಪಡ್ಸೋದು, ಪಾಪ ಮನುಷ್ಯ. ಥ್ಯಾಂಕ್ ಯು ಗೈಸ್. ಅದಕ್ಕೆ ನಾವು ವಿ ಆರ್ ಗೋಯಿಂಗ್ ಲೈಕ್ ದಟ್ ವಿ ಆರ್ ಗೋಯಿಂಗ್ ಬರ್ರಿ ಇಂಥದ್ದೇ ಸಾರಿ ಹೆಂಗ್ ಹೋಗ್ಬೇಕನ್ನೋದು ಹಿಂಗೆ ಅಲ್ಲಿ ಹೋಗ್ಬಿಟ್ಟು ಸಿಗ್ತೀವಿ ಗೈಸ್. ಮಧ್ಯದಲ್ಲಿ ಲೈಟಿಂಗ್ಸ್ ತೋರಿಸ್ತೀವಿ ನಾವು ನಿಮ್ಗೆ. ಬೇಕಾದ್ರೆ ಏನೋ ಇಲ್ಲಿ ಒಂದು ನಡೀತಾ ಇದೆ ಸಂಭ್ರಮ, ಆದ್ರೆ ಏನು ಅಂತ ಗೊತ್ತಿಲ್ಲ. ಏನ್ ಸಂಭ್ರಮ ಅಂತ ಗೊತ್ತಿಲ್ಲ. ಮೋಸ್ಟ್ಲಿ ಗಣಪತಿ ಬಿಡ್ತಾವ್ರ, ಅದು ಗೊತ್ತಾಗ್ತಾ ಇಲ್ಲ. ಹೋಗತ್ತಾ ಇಲ್ಲವೇ ಏನ್ ಮಾಡ್ತೀವಿ ಹೋಗ್ಬಿಟ್ಟು? ಇನ್ನು ದಸರಾ ಸ್ಟಾರ್ಟ್ ಆಗಿಲ್ಲ. ಯುವ ಸಂಭ್ರಮಗೆ ನೋಡಿ ನನ್ನ ಹತ್ರ ಐತೆ. ಯುವ ಸಂಭ್ರಮಗೆ ನೋಡಿ ಈ ಮಟ್ಟಿಗೆ ಟ್ರಾಫಿಕ್ಕು ನಮ್ಮ ಮೈಸೂರು. ಯಾಕಂದ್ರೆ ನಮ್ಮ ಮೈಸೂರು ಫೇಮಸ್ ಇನ್ ದಸರಾ, ದಟ್ಸ್ ವೈ. ಇಲ್ಲಿಂದ ಎಂಟರ್ ಆಗಬೇಕು ನಾವು ಆ್ಯಕ್ಚುಲ್ ಆಗಿ, ಬಟ್ ಆ ಕಡೆ ಲೈಟಿಂಗ್ಸ್ ಇದೆ ಅಂತ ಅಂದ್ಬಿಟ್ಟು ನಿಮಗೆ ತೋರಿಸುವ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ. ಇಲ್ಲಿಂದ ಸ್ಟಾರ್ಟು ಲೈಟಿಂಗ್ಸು. ಐ ಥಿಂಕ್ ಇದು ಕೋವಿಡ್ ಕಾನ್ಸೆಪ್ಟ್ ಅವಿಕೇಣ ಯಾರಿಗೆ ಮೈಸೂರಿಗೆ ಬಂದು ನಮ್ಮದು ಲೈಟಿಂಗ್ಸ್ ನೋಡೋಕ್ಕಾಗಿಲ್ಲ ಅಂತ ಇರುತ್ತೋ ಅವರು ನನ್ನ ವಿಡಿಯೋದಲ್ಲಿ ಬ್ಲಾಗಲ್ಲಿ ನೋಡ್ಕೊಳ್ಳಿ, ತುಂಬ ಚೆನ್ನಾಗಿದೆ. ಗೈಸ್ ಏನು ಅಂತಂದರೆ ನಾವು ನಮ್ಮ ಅಣ್ಣನ ಫ್ರೆಂಡ್ ಕುಳ್ಳಿಗೋಸ್ಕರ ವೇಟ್ ಮಾಡ್ತಾ ಇದ್ದೀವಿ. ಅವನು ಕಾಲ್ ಕನೆಕ್ಟ್ ಆಗ್ತಿಲ್ಲ, ಅದಕ್ಕೆ ನಿಮಗೆ ನೋಡ್ಕೊಳ್ಳಿ. ಇನ್ನೊಂದ್ಸಲ ಲೈಟಿಂಗ್ಸ್ ನೀಟಾಗಿ ತೋರಿಸ್ತೀನಿ ಗೈಸ್. ನಮ್ಮ ಕುಳ್ಳಿಯವರು ಕ್ಲಾಕ್ ಟವರ್ ಹತ್ರ ಬರ್ತಾರಂತೆ. ಫೈನಲ್ ವ್ಯೂ ನೋಡ್ಕೊಬಿಡಿ. ಅನ್ಕೋತೀರ ಎಷ್ಟದ ತೋರಿಸ್ತಾಳೆ ಇವಳು ಅಂತ, ಆದರೂ ನೋಡಿ ತೋರಿಸಿದಷ್ಟು ಚೆನ್ನಾಗಿ ಕಾಣಿಸುತ್ತೆ ನಮ್ಮ ಮೈಸೂರು ಲೈಟಿಂಗ್ಸು. ಹೌದು, ಅದಕ್ಕೆ ತೋರಿಸ್ತೀನಿ, ನೋಡ್ಕೊಳ್ಳಿ. ದೀಪಿಗೆ ಸ್ವಲ್ಪ ಹುಚ್ಚು ಹೆಚ್ಚು. ಹೌದು, ಅದು ನಮ್ಮ ಮೈಸೂರು ಮೇಲೆ ಇನ್ನೂ ಹೆಚ್ಚು. ಅದು ಮೈಸೂರು ನಮಗೆಲ್ಲ ಅಚ್ಚುಮೆಚ್ಚು. ಹೌದು ಗೈಸ್, ನಿಜ ನಮ್ಮ ಮೈಸೂರಲ್ಲಿ ಇಷ್ಟು ಜನ ಅವರೇ ಅಂತ ಗೊತ್ತಾಗಲ್ಲ. ಯಾವ ಟೈಮಲ್ಲಿ ಗೊತ್ತಾಗುತ್ತೆ ಅಂತಂದರೆ ದಸರಾ ಸೀಸನ್ ಬಂದು ನೋಡಿ. ಸೇಮ್ ಬೆಂಗಳೂರಿಗೂ ಮೈಸೂರಿಗೂ ವ್ಯತ್ಯಾಸನೇ ಇಲ್ಲ ಅನ್ನೋ ಥರ ಗೊತ್ತಾಗುತ್ತೆ. ಜನಗಳು ಗೊತ್ತೇ ಇರಲಿಲ್ಲ, ಅದು ಹೇಳೋವರೆಗೂ ಗೊತ್ತಿಲ್ಲ. ನೋಡು ಆಟೋದಲ್ಲಿ ಬೀಳ್ಸೋಣ ಕೂತು ಕುಡ್ಸೋಣ, ಅದು ಮಾಡ್ಕೊಳೋದು ನಮ್ಗೇನೆ. ಏನು ಅವನು ಆಟೋದವನು ನೋಡಿ ಗೈಸ್, ನಿಯತ್ತಾಗಿ ಬದುಕಿದ್ರೆ ಹಿಂಗೆ ನಿಮ್ಗೂ ನಮಗೆ ಇದು ಮಾಡ್ಬಿಟ್ಟು ಹೋದ್ರು. ತುಂಬಾ ಲೇಟಾಗಿ ಬಂದವನೇ, ಅರ್ಧ ಗಂಟೆ ಲೇಟ್ ಮಾಡ್ದ, ಅದಕ್ಕೋಸ್ಕರ ಅವನಿಗೆ ಚಪ್ಪಲಿ ತಗೊಂಡು ಹೊಡಿಬೇಕು. ಕೊನೆಗೂ ಈ
ಕುಳ್ಳಿ ಅಲಿಯಾಸ್ ದರ್ಶನ್ ಅಲಿಯಾಸ್ ಕುಳ್ಳಿ ಅವರು ಸಿಕ್ಕಿದ್ದಾರೆ ನಮ್ಗೆ. ಇವನ್ಗೋಸ್ಕರ ಕಾಯ್ಕ ನಿಂತ್ಕೊಂಡಿದ್ದೆ ಆಯ್ತು ನಾವು. ಏನ್ ಜನಸಾಗರ. ಅಲ್ಲಿ ಜನಸಾಗರ ನೋಡಕ್ ಹೋಗಿದ್ಯೋ, ಬೇರೆ ಜನನೇ ಇರಲ್ಲ ಹೆಂಗೋಗೋದು? ಹುಡುಗಿ ಈ ತರ ಎಲ್ಲ ಬೇಕು ಅಂದ್ರೆ ಬಂದು ಯುವ ಸಂಭ್ರಮಗೆ ಕೊಡ್ಸ್ಬಿಡಿ. ನಾನು ಒಂಥರ ಈಗ ಚಿಕ್ಕ ಪಪ್ಪು ಹೋಗಿದ್ದೀನಿ, ನಮ್ಮಣ್ಣ ಈ ತರ ನನ್ನ ಕೈ ಹಿಡ್ಕೊಂಡು ಕರ್ಕೊಂಡೋಯ್ತವನೆ, ಎಲ್ಲಿ ತಪ್ಪಿಸ್ಕೊಬಿಡ್ತೀನಿ ನಾನು ಅಂತ. ನೆಟ್ವರ್ಕ್ ಬೇರೆ ಸಿಗಲ್ಲ, ಇವಳು ತಪ್ಪಿಸ್ಕೊಬಿಟ್ರೆ ಬಾರಿ ಕಷ್ಟ ಆಯ್ತದೆ. ಬೇರೆ ಕಸ ಗುಡ್ಸೋಳ್ತಾರ, ಅದಕ್ಕೆ ಕಸ ಏನಿಲ್ಲ ಗೈಸ್, ನೋಡಿ ನಾನು ನೀಟಾಗೆ ಬಂದಿದ್ದೀನಿ, ನನ್ನ ಔಟ್ಫಿಟ್ ಚೆನ್ನಾಗೇ ಐತೆ. ಕಸ ಗುಡ್ಸೋರಂತೆ. ಮನೇಲಿ ಗುಡ್ಸಲ್ವಾ? ಇವಳು ಔಟ್ಫಿಟ್ ಚೆನ್ನಾಗಿದೆ, ಬಟ್ ಇವಳು ಫಿಟ್ ಆಗಿರೋದು ಕಸ ಗುಡ್ಸಕ್ ಮಾತ್ರ. ಏನಿಲ್ಲ, ಇಲ್ಲಿ ಹುಡ್ಕಕ್ಕಾಗಲ್ಲ ಗೈಸ್. ಹೌದು, ಯಾಕಂದ್ರೆ ಹೆವಿ ನೆಟ್ವರ್ಕ್ ಐತೆ ಇಲ್ಲಿ. ನನಗ್ ಡಿಮ್ಯಾಂಡ್ ಇಂದ್ಯಾ? ಹೊಗಳುತ್ತವ್ರ ಉಗಿತವ್ರ ಒಂದು ಗೊತ್ತಾಯ್ತಲ್ಲ ನಂಗೆ. ನಮ್ಮ ಅಣ್ಣನ ಎಲ್ಲೋದ್ರು ಮಾವಿನಕಾಯಿ ಮಾತ್ರ ಬಿಡಲ್ಲ. ಹುಡುಗಿ ಆಗಿದ್ರೆ ವಿಕ್ಕಿ ಅಣ್ಣ, ನಿನ್ ನಿಜ ಮಮ್ಮಿ ಡ್ಯಾಡಿ ನಿನ್ ಮಾವಿನಕಾಯಿ ಕೊಡೋದ್ರಲ್ಲೇ ಅರ್ಧ ಸಂಬಳ ಹೋಗ್ತಿರೋರು. ಮಾವಿನಕಾಯಿ ಕೊಡಿ. ನೀವು ನೋಡಿ ಮಾವಿನಕಾಯಿ ಸವಿರಿ. ನಂಗೆ ಮಾವಿನಕಾಯಿ ಅಷ್ಟೊಂದು ಇಷ್ಟ ಆಗಲ್ಲ. ಏನಾಯ್ತು ಗೈಸ್, ನಾವು ಬಂದಿದ್ದು ಲೇಟ್ ಆದ ಕಾರಣದಿಂದ ಎಂಟ್ರಿ ರಿಸ್ಟ್ರಿಕ್ಷನ್ ಆಗಿದೆ. ಸೊ ಕ್ರೌಡ್ ಕೂಡ ನಮ್ದು ಇಷ್ಟೊಂದು ಇರೋ ಕಾರಣ ಬಿಡ್ತಾ ಇಲ್ಲ ಪೊಲೀಸ್ ಎಲ್ಲೂ ಹೋಗೋದಕ್ಕೆ. ಏನ್ ಮಾಡೋದು ಅಂತ ಗೊತ್ತಾಗ್ದೇನೆ ದಿಕ್ಕಾಪಾಲಾಗಿ ನಿಂತಿದ್ದೀವಿ ನಾವೇ. ಆಕ್ಚುಲಿ ಗೈಸ್, ನಾವು ಯುವ ಸಂಭ್ರಮ ನೋಡಕ್ ಬಂದು ತುಂಬಾ ಬೇಗ ಬಂದ್ಬಿಟ್ವಿ ಅಂತ ಅಂದ್ಬಿಟ್ಟು ಪೊಲೀಸ್ ಅವರು ಇಷ್ಟು ಬೇಗ ನಿಮ್ಮನ್ನ ಹೊರಗಡೆ ಬಿಡಕ್ಕಾಗಲ್ಲ, ಇನ್ನು ಫಂಕ್ಷನೇ ಸ್ಟಾರ್ಟ್ ಆಗಿಲ್ಲ ಅಂತ ಅಂದ್ಬಿಟ್ಟು ಬಿಡ್ತಾ ಇಲ್ಲ. ತುಂಬಾ ನಿರಾಸೆ ಆಗಿದೆ. ಹೌದು, ಯಾಕಂದ್ರೆ ತುಂಬಾ ಅರ್ಲಿ ಆಗಿ ಬಂದಿದೀವಿ ನಾವು. ನೀವು ನೋಡ್ತಾ ಇರ್ಬೋದು, ಸೂರ್ಯ ರವ ಅಂತ ಹೊಳಿತಾ ಇದೆ, ಮುಖ ಎಲ್ಲ ಬೇರ್ತಾ ಇದ್ದೀನಿ. ಅಷ್ಟು ಫುಲ್ಲು ಸೆಕೆ, ಬಿಸಿಲು. ಈ ಬಿಸಿಲಲ್ಲೂ ಬಂದಿದ್ದೀವಿ. ಮಧ್ಯಾಹ್ನ 12 ಗಂಟೆಗೆ ಬಂದರೆ ಹೆಂಗೆ ತಾನೇ ಬಿಡ್ತಾರೆ ಅವರು. ಸೊ ಆ್ಯಕ್ಚುಲಿ ನೀವು ಬರಬೇಕಾದ್ರೆ ಇನ್ನು ಮುಂದೆ ಸ್ವಲ್ಪ ತಡವಾಗಿ ಬನ್ನಿ, ಅವಾಗ ಬಿಡ್ತಾರೆ. ತುಂಬಾ ತಡವಾಗಿ ಬನ್ನಿ, ತುಂಬಾ ಬರ್ಬೇಕು. ನೀವು ಸ್ವಲ್ಪ ಬಂದ್ರೆ ಬಿಡಲ್ಲ, ತುಂಬಾ ತಡವಾಗಿ ಬರ್ಬೇಕು. ಇವ್ರಿಗೆ ಆ್ಯಕ್ಚುಲಿ ಲಾಟಿ ಒಂದೇಟ್ ಬೀಳ್ತು, ಹೊಡೆದ್ರು ಪಾಪ. ಅದಕ್ಕೆ ಏನ್ ಮಾತಾಡ್ಬೇಕಂತ ಗೊತ್ತಾಗ್ದೇನೆ ಸುಮ್ಮನೆ ನಿಂತವನೆ. ಪೊಲೀಸ್ ಅವರು ಹೊಡೆದಿ ಪಾಪ ಕೈಯಾಗಿ ಬಿಚ್ತಾ ಇಲ್ಲ ಅಂದ್ರೆ ಲೇಟ್ ಆಗೈತೆ. ಕೈ ಕೂತ್ಕೊಬಿಡಿ ನೋಡಿ, ಏನ್ ಮಾಡಕ್ಕಾಗಲ್ಲ ಗೈಸ್. ಸರಿ ಗೈಸ್, ಬಾಯ್. ನಮಗೂ ಹೊಡೆಯಂಗೆ ಕಾಣಿಸೋರು, ಯಾಕೋ ಗೊತ್ತಾರಂಗೆ ಕಾಣಿಸೋರ ಗೈಸ್. ಬಾಯ್ 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 ಬಾಯ್. ಯಾರು ಬರಕ್ ಹೋಗ್ಬೇಡಿ, ಚೆನ್ನಾಗಿಲ್ಲ. ನೋಡಿ ಎಷ್ಟೊಂದು ರಶ್ ಇದೆ ಹೇಳಿ. ಊರಿಂದ ನಿಂತಿದ್ದೀವಿ ಇಲ್ಲಿ, ಇಲ್ಲೆಲ್ಲ ಹಿಂಗೆ ನಿಂತವ್ರೆ ಎಲ್ಲ ಪೊಲೀಸರು ಲಾಠಿ ಚಾರ್ಜ್ ಮಾಡ್ತಾರೆ. ಯಾರು ಬರ್ಬೇಡ್ರಿ, ನೋಡಿ ಎಷ್ಟು ಜನ ಸಾಗೋರಾಗಿದೆ, ಬಿಡ್ತಾ ಇಲ್ಲ. ನಮ್ಮ ಅಣ್ಣಂಗಳಲ್ಲಿ ಯುವ ಸಂಭ್ರಮದಲ್ಲಿ ಜನ ಏನಂತಾರೆ, ಜನ ಜಾಸ್ತಿ ಇದ್ರು ಅಂತ ತುಂಬಾ ಟೆನ್ಷನ್ ಆಗಿದೆ. ಏನಂತ ಅಂದ್ರೆ ಗಾಯ್ಸ್, ನೋಡಿ ಯೋಚನೆ ಮಾಡಿ, ನೀವು ಬೈಕ್ ಹಾಕಿದೀನಿ. ಆಕ್ಚುಲಿ ಏನಂತಂದ್ರೆ ಯೋಚನೆ ಮಾಡಿ, ಅಲ್ಲಿ ಹೋಗ್ಬಿಟ್ಟು ನಿಂತ್ಕೊಂಡು ನೋಡ್ತೀವಿ, ಸರಿ ಆಯ್ತು, ನೋಡಕ್ಕಾದ್ರೆ ಜಾಗ ಸಿಕ್ಕಿದ್ರೆ ಹೋಗ್ಬಿಟ್ಟು ನೋಡ್ಬೋದು. ಅದು ಬಿಟ್ಬಿಟ್ಟು ಫುಲ್ಲು ತುಂಬಾ ಜಾಸ್ತಿ ಅಲ್ಲಿ ಒಳಗಡೆಗೂ ಬಿಡ್ತಾ ಇಲ್ಲ ಅಂದ್ರೆ ಹೆಂಗಿಂದ ಹೋಗ್ಬಿಟ್ಟು ನೋಡಕ್ಕಾಯ್ತದೆ? ಪೊಲೀಸ್ ಹತ್ರ ಹೊಡ್ಸ್ಕೊಂಡು ಹೋಗಿ ನೋಡಕ್ಕಾಗಲ್ಲ. ಇವಳಿಗೆ ಹೇಳಿದ್ರೆ ಇರೋ ಒಂದು ನೋಡ್ಕೊಂಡು ಹೋಗೋದ ಅಂದ್ಬಿಟ್ಟು ಹೇಳ್ತಾರೆ. ನಾನು ಈಗ ಏನಂತಂದ್ರೆ ಗೈಸ್, ಗೊತ್ತು ಮೈಸೂರಲ್ಲಿ ಪಾಪ್ಯುಲೇಷನ್ ಸ್ವಲ್ಪ ಜಾಸ್ತಿನೇ ಐತೆ ಅಂತ ಅಂದ್ಬಿಟ್ಟು. ಸೊ ನಾವ್ಯಾಕೆ ಈ ತರ ಯೋಚಿಸ್ಬಾರ್ದು? ಹಾಫ್ ಅನ್ ಅವರ್ ಒಂದ್ಸ್ ಎಂಟ್ರಿ ಕ್ಲೋಸು ಓಪನ್ ಆ ಥರ ಮಾಡಿದ್ರೆ ಅವ್ರಿಗೂ ಜಾಸ್ತಿ ರಿಸ್ಕ್ ಇರಲ್ಲ, ಹೋಗೋರ್ಗೂ ಬೇಜಾರು ಆಗಲ್ಲ. ಈ ಬಿಡು, ನಮಗೂ ನೋಡ್ದಂಗೂ ಆಯ್ತು ಅಂತ ಅನ್ಸುತ್ತೆ. ಅದೇನು ಮಾಡ್ಲಿಲ್ಲ ಅಂದ್ರೆ ನಮಗೂ ಬೇಜಾರಾಗಲ್ವಾ? ಹೋಗಿರೋ ನಮಗ್ ಬಿಡಿ, ನಾವು ನೋಡ್ತಾ ಇರ್ತೀವಿ, ಪಾಪ ಎಲ್ಲೆಲ್ಲಿಂದನೋ ಬಂದಿರ್ತಾರೆ ನೋಡಕ್ಕೆ ಅಂತ, ಅವ್ರಿಗೆ ಬೇಜಾರಾಗಲ್ವಾ? ಆಗ್ಲೇ ಇಲ್ಲಿ ಗಣಪತಿ ಕೂರ್ಸಿದ್ರು, ಪಾಪ ನಾನು ತೋರಿಸ್ತಿದ್ದು, ವಿಸರ್ಜನೆ ಮಾಡಕ್ ಹೋದ್ರೋ ಏನೋ. ಎಲ್ಲರೂ ಮಾರುತಿ ಟೆಂಪಲ್ ಕೈ ಮುಕ್ಕೊಳ್ಳಿ. ಸೊ ಗೈಸ್, ಏನಂತಂದ್ರೆ ನಾವು ಅದನ್ನ ಒಂದು ಅರ್ಥ ಮಾಡ್ಕೊಂಡು, ಯಾಕಂದ್ರೆ ಇವಾಗ ಅಷ್ಟೊಂದು ರಶ್ ಅಲ್ಲಿ ಹೋಗಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನ್ ಮಾಡಕ್ಕಾಗುತ್ತೆ ಹೇಳಿ?
ಹೌದು. ಸೊ ದಟ್ ವಿ ಆರ್ ಕ್ಯಾನ್ಸಲಿಂಗ್ ಯುವ ಶತ್ರುದಿನ ಮುಖ ತೋರಿಸ್ಬಿಡೋದು. ಹೋಗು. ಸೊ ದಟ್ ವಿ ಆರ್ ಕ್ಯಾನ್ಸಲಿಂಗ್ ಯುವ ಸಂಭ್ರಮ ಪ್ಲಾನ್. ಅಷ್ಟು ರಶಲ್ಲಿ ಹೋಗಿ ರಿಸ್ಕ್ ತಗೊಳ್ಳೋ ಇದು ನಮಗೂ ಇಲ್ಲ, ಇವನಿಗೂ ಇಲ್ಲ. ಅಷ್ಟೊಂದು ರಿಸ್ಕ್ ತಗೊಳ್ಳೋಂಥ ಸಾಹಸ ಕಾರ್ಯಗಳು ಮಾಡಬೇಕು ಅಂತ ಅನ್ನಿಸ್ತಾ ಇಲ್ಲ. ಸೊ ದಟ್ ಯಾಕಂದ್ರೆ ನಾವಿದ್ರೆ ನೆಕ್ಸ್ಟ್ ವರ್ಷ ನಿಮಗೂ ತೋರಿಸ್ತೀವಿ, ನಾವೇ ಇಲ್ಲ ಅಂತಂದ್ರೆ ಎಲ್ಲಿಂದ ತೋರಿಸುವ? ಅದಕ್ಕೆ ಮ್ಯಾಟರ್ ಸಿಂಪಲ್. ಸೊ ನೌ ವಿ ಆರ್ ಗೋಯಿಂಗ್ ಟು ಮೈ ಹೋಮ್, ಅವರ್ ಹೋಮ್. ಬನ್ನಿ ಊಟ ಮಾಡ್ಕೊಂಡು ನೀವು ಹೋಗರಂತೆ ನಮ್ಮ ಮನೆಗೆ. ಯುವ ಸಂಭ್ರಮ ನೋಡಿ ಬೇಜಾರಾಗಿರೋರು ಸಿಕ್ಕಿಲ್ವಲ್ಲ ನೋಡೋಕ್ಕೆ ಅಂತ ಅವ್ರು ನಮ್ಮ ಮನೆಗೆ ಬನ್ನಿ, ಆರಾಮ್ಸಾಗಿ ನಾವು ವೆಲ್ಕಮ್ ಮಾಡ್ತೀವಿ. ನಿಮ್ಮೆಲ್ಲರನ್ನೂ ಊಟ ಮಾಡ್ಕೊಂಡು ಆರಾಮಾಗಿ ಹೋಗಿ ಅಲ್ವಾ? ನಾವು ಹೇಳೋ ಹೌದು ಗೈಸ್, ಯಾಕಂದ್ರೆ ನೀವು ಬರ್ಬೋದು. ಯಾಕಂದ್ರೆ ನಾವು ಎಷ್ಟು ಜನ ಬರ್ತೀರ ಅಂತ ಹೇಳಿದ್ರೆ ಅಡುಗೆನೂ ಮಾಡ್ತೀವಿ, ಎಲ್ಲ ಊಟ ಮಾಡ್ಕೊಂಡು ಕುತ್ಕೊಂಡು ಮಾತಾಡ್ಬೋದು. ಕೇರಂ ಬೋರ್ಡ್ ಇದೆ ಮನೇಲಿ, ಆಡ್ಬೋದು. ಇಲ್ಲಾಂದ್ರೆ ಊನೋ ಕಾರ್ಡ್ಸ್ ಅಂತಿದೆ, ಅದನ್ನ ಆಡ್ಬೋದು. ಊನೋ ಕಾರ್ಡ್ಸ್ ಆಡ್ಬೋದು, ಮತ್ತೆ ಲೂಡೋ ಆಡೋಣ, ಕೇರಂ ಆಡೋಣ, ಮಾತಾಡೋಣ. ಯಾವ್ದು ಆಗ್ಲಿಲ್ಲ ಅಂದ್ರೆ ರೋಡಲ್ಲಿ ಡ್ಯಾನ್ಸ್ ಆಡೋಣ. ನಮ್ದೇ ರೋಡ್, ಯಾರು ಕೇಳಲ್ಲ ನಮ್ನ. ಪೊಲೀಸರು ಬಂದ್ರೆ ನಮ್ದಾಗಲ್ಲ ರೋಡು, ಅವ್ರು ಕೇಳ್ತಾರೆ, ಅವಾಗ ಹೋಗ್ಬೇಕಾಗುತ್ತೆ. ಅದು 12 ಮೇಲೆ, ಬಿಫೋರ್ 12 ನಮ್ದೇ. ಸೊ ಇದೆಷ್ಟಿಲ್ಲ, ಇದೆಲ್ಲ ಗಮ್ಮತ್ ಮಾಡೋಣ, ಮಾಡ್ಬೋದು ಗೈಸ್. ನೋಡಿ ನಾವು ಆಕ್ಚುಲಿ ನನಗೆ ಟಯರ್ಡ್ ಆಗೋದೇ ಗೈಸ್, ಯಾಕಂದ್ರೆ ಗೈಸ್ ಬಿಟ್ರೆ ಮಾತಾಡ್ತಾನೆ ಇರ್ತಾನೆ. ನನಗೆ ಸಿಕ್ಕಾಬಟ್ಟೆ ಕೈ ನೋವು ಬಂತ ಇದೆ ಇವಾಗ ಹಿಡ್ಕೊಂಡು. ಎಲ್ಲಾದ್ರೂ ಗಣಪತಿ ಸೀಸನ್ ಆಗಿರೋದ್ರಿಂದ ನೋಡಿ ಎಲ್ಲಾ ಕಡೆನೂ ಗಣಪತಿ ಹಬ್ಬನೇ. ನಮ್ ಗಣಪತಿದೆ ಅವಳಿ, ಆದ್ರೆ ಗಣಪತಿ ಆ ಕಡೆ ತಿರುಗ್ಬಿಟ್ಟಿದೆ. ಗೈಸ್ ಸುಳ್ಳು ಹೇಳ್ಬಾರ್ದು, ಅಲ್ಲಿ ಯುವ ಸಂಭ್ರಮದಲ್ಲಿ ಏನು ಸಿಕ್ಕಿಲ್ಲ ಅಂತ ಅಂದ್ಬಿಟ್ಟು ತಿನ್ನಕ್ಕೆ ಅಂತ ಬಂದ್ವಿ. ಬಟ್ ಲಾಸ್ಟು ಒಂದು 4 ಟೈಮ್ಸಿಂದ ನಾನು ಟ್ರೈ ಮಾಡ್ತಾ ಇದ್ದೀನಿ. ಅರ್ಪಿತಾ ಪಾನಿಪುರಿ ಸ್ಟರ್ಲಿಂಗ್ ಹತ್ರ ಇದೆ. ಟೇಸ್ಟ್ ಮಾತ್ರ ಸಿಕ್ಕಾಬಟ್ಟೆ ಚೆನ್ನಾಗೈತೆ. ಒಂದ್ಸಲ ಫ್ರೀ ಆದರೆ ಇಲ್ಲಿ ನಿಯರ್ ಬೈ ಇರೋರು ಬನ್ನಿ, ಟೇಸ್ಟ್ ಮಾಡಿ ಹೆಂಗಿದೆ ಅಂತ ಹೇಳಿ. ಸೊ ಥ್ಯಾಂಕ್ ಯು ಫಾರ್ ಅವರ್ ವಾಚಿಂಗ್ ವ್ಲಾಗ್ ಯುವ ಸಂಭ್ರಮ. ಟಾಟಾ, ಬಾಯ್ ಬಾಯ್, ಹ್ಯಾವ್ ಅ ನೈಸ್ ಡೇ. ಎಲ್ಲರೂ ಖುಷಿಯಾಗಿರಿ. ಫ್ಲಾಪ್ ಡೇ ಅಲ್ಲ, ಫ್ಲಾಪ್ ಯುವ ದಸರಾ ಡೇ, ಯುವ ಸಂಭ್ರಮ ಡೇ. ಸರಿ, ಯುವ ಸಂಭ್ರಮ ಹೋಗ್ಲಿಲ್ವಲ್ಲ, ಅದಕ್ಕೆ ಫ್ಲಾಪ್ ಆಯ್ತು. ಅದಕ್ಕೆ ಫ್ಲಾಪ್ ಅಂತ ಅನ್ಕೊಂಡಿದ್ವಿ. ಫ್ಲಾಪ್ ಆದ್ಮೇಲೆ ಎಲ್ಲ ಫ್ಲಾಪ್. ನಮ್ಗೆ ಹ್ಯಾಪಿ ಆದ್ರೆ ನಿಮ್ಗೂ ಹ್ಯಾಪಿ. ಓಕೆ, ಥ್ಯಾಂಕ್ ಯು, ಬಾಯ್ ಬಾಯ್. ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್, ಟೇಕ್ ಕೇರ್, ಹ್ಯಾವ್ ಅ ನೈಸ್ ಸ್ಲೀಪ್.